ಕೂಡ MLA ಆಗೋದು, ಮಿನಿಸ್ಟರ್ ಆಗೋದು, MP ಆಗೋದು ಅಥವಾ ದೊಡ್ಡ ನಾಯಕರಾದವರು ಮಾತ್ರ ವೇದಿಕೆ ಮೇಲೆ ಕೂತ್ಕೋಬೇಕು ಅಂತ ಏನು ಕಾನೂನು ಇಲ್ಲ. ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ನಮ್ಮ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನು ದೊಡ್ಡವನಿರ್ಬೋದು, ಚಿಕ್ಕವನಿರ್ಬೋದು, ಬಡತನ ಇರ್ಬೋದು, ಸಿರಿತನ ಇರ್ಬೋದು, ಯಾವುದೇ ಜಾತಿಯವನಿರ್ಬೋದು, ಎಲ್ಲರಿಗೂ ಕೂಡ ಈ ವೇದಿಕೆ ಮೇಲೆ ಬರೋದಕ್ಕೆ ಹಕ್ಕು ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಅದರಿಂದ ಯಾರು ಬೇಕಾದರೂ ಬಂದು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಧಿಕಾರ ಇದೆ. ಆ ಅಧಿಕಾರನ ನೀವು ಚಲಾವಣೆ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಆ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಿಕ್ಕೆ ಈ ಒಂದು ಘಟಕದ ಅಧ್ಯಕ್ಷರಿಗೆ ನಾವು ಹೇಳಿದ್ವಿ. ನಾವು ಮಂಜುನಾಥ್ ಸುಣಗಾರ್ ಅವರು ರಾಜ್ಯದ ಅಧ್ಯಕ್ಷರು ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಅಭಿನಂದನೆಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಫರ್ನಾಂಡೋ ಅವರು ಬಂದಿದ್ದಾರೆ. ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದರ ಜೊತೆಗೆ ವೇದಿಕೆ ಮೇಲೆ ಎಲ್ಲ ನಮ್ಮ ಪದಾಧಿಕಾರಿಗಳಿದ್ದಾರೆ. ಇದರ ಉಸ್ತುವಾರಿ ವಹಿಸಿದಂಥ ನಮ್ಮ ರುಕ್ಷಾನ ಅವರಿದ್ದಾರೆ. ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ವಿ. ಅವರು ಕೂಡ ಈ ಜವಾಬ್ದಾರಿನ ಚೆನ್ನಾಗಿ ನಿರ್ವಹಣೆ ಮಾಡಿ ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಅವರ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಎಲ್ಲ ವೇದಿಕೆ ಮೇಲೆ ಜಿಲ್ಲಾಧ್ಯಕ್ಷರುಗಳು ಕೂತಿದ್ದಾರೆ, ಮತ್ತು ನೀವೆಲ್ಲ ಪದಾಧಿಕಾರಿಗಳು ಕೂತಿದ್ದೀರಿ. ಭಾಳ ದೂರದಿಂದ ಬಂದಿರುವಂಥ ನೀವೆಲ್ಲ ಕಾರ್ಯಕರ್ತರುಗಳು ಕೂತಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಪ್ರದೇಶ ಕಾಂಗ್ರೆಸ್ ವತಿಯಿಂದ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಭಾಳ ದೂರದಿಂದ ಬಂದಿರ್ತೀರಿ. ಬೀದರಿಂದ ಈಗ ತಾನೇ ನಮ್ಮ ಕೊಲಿಗೊಬ್ಬರು ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಹೇಳ್ತಿದ್ರು, ನಾನು ಅಷ್ಟು ದೂರದಿಂದ ನಾವು ಅಲ್ಲಿಂದ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ನಾವು ಹೋರಾಟ ಮಾಡ್ತೀವಿ, ಕಟ್ತೀವಿ ಪಕ್ಷನ. ನಾವು ಸಾಕಷ್ಟು ಒಂದು ಪಕ್ಷನ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಸೆಲ್ಗಳಿಗೂ ಕೂಡ ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ನಮ್ಮ KPCC ಅಧ್ಯಕ್ಷರ ಆದೇಶದಂತೆ ನಾವು ಪ್ರತಿಯೊಂದು ಸೆಲ್ಗೆ ಒಂದೊಂದು ಅವಕಾಶ ಕೊಡ್ತಾಯಿದ್ದೀವಿ. ಯಾವ ರೀತಿ ಕೆಲಸ ಮಾಡಬೇಕು, ಸಂಘಟನೆ ಮಾಡಬೇಕು, ನಿಮ್ಮ ಒಂದು ಶಕ್ತಿನ ಪ್ರದರ್ಶನ ಮಾಡಿ, ನಿಮ್ಮ ಇರುವಿಕೆನ ತೋರಿಸ್ಕೊಡಿ, ನೀವೆಷ್ಟರ ಮಟ್ಟಿಗೆ ಸಂಘಟನೆ ಮಾಡ್ಬೋದು ಅನ್ನೋದು ನಿಮ್ಗೊಂದು ಅವಕಾಶ ಸಿಕ್ಕಿದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಸೆಲ್ಗೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಕೊಟ್ಕೊಂಡು ನಾವು ಬರ್ತಾಯಿದ್ದೀವಿ. ಈಗಾಗಲೇ ಎಷ್ಟೋ ಜನಕ್ಕೆ ಆಯಾ ಸೆಲ್ಗಳು ಇದ್ದಾವೆ ಅಂತಲೇ ಗೊತ್ತಿರಲಿಲ್ಲ. ಆ ಸೆಲ್ಗಳು ಇದ್ದಾವೆ ಅಂತ ನಮ್ಮ ನಾಯಕರುಗಳಿಗೆ ಮತ್ತು ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಮುಖಂಡರುಗಳಿಗೆ ಗೊತ್ತಾಗಬೇಕು. ನೀವು ಮಾಡುವಂಥ ಆ್ಯಕ್ಟಿವಿಟೀಸು ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಗೊತ್ತಾದರೆ ನಿಮ್ಮನ್ನ ರೆಕಗ್ನೈಸ್ ಮಾಡಲಿಕ್ಕೆ ಇದೊಂದು ವೇದಿಕೆ ಆಗಬೇಕು ಅಂತ ಅನ್ನೋ ಕಾರಣಕ್ಕೆ ನಿಮಗೆ ಒಂದೊಂದೇ ಹಂತದಲ್ಲಿ ಎಲ್ಲರಿಗೂ ಕೂಡ ನಾವು ಒಂದು ಅವಕಾಶನ ಕೊಟ್ಕೊಂಡು ಬಂದ್ವಿ. ನಾವು ಬಂದು ಇಲ್ಲಿ ಕೂತಾಗಲಿಂದ ಸಾಕಷ್ಟು ಜನ ನೀವು ಮಾತಾಡಿದ್ರಿ. ಆಗ ಜಿಲ್ಲಾಧ್ಯಕ್ಷರುಗಳು ಮಾತಾಡಿದ್ರು, ನಮ್ಮ ರಾಜ್ಯಾಧ್ಯಕ್ಷರುಗಳು ಮಾತಾಡಿದ್ರು, ಹಾಗೆ ಇಲ್ಲಿ ಕೂತಿರುವಂಥ ಎಷ್ಟೋ ಜನ ನಾಯಕರುಗಳು ಬಂದು ನೀವು ಮಾತಾಡಿದ್ರು. ನಮ್ಮ ಉದ್ದೇಶ ಏನಂತ ಅಂದರೆ ನೀವು ಬಂದು ವೇದಿಕೆಯಲ್ಲಿ ಮಾತಾಡಬೇಕು, ಚರ್ಚೆ ನಡೀಬೇಕು. ಏನೇನು ಆಗ್ತಾಯಿದೆ ಲೋಕಲಿ, ನಿಮ್ಮ ಸ್ಥಳೀಯವಾಗಿ ನೀವು ಎದುರಿಸ್ತಾ ಇರುವಂಥ, ನಿಮ್ಮ ಸಮಾಜ ಎದುರಿಸ್ತಾ ಇರುವಂಥ, ನಿಮ್ಮ ವಿಭಾಗ ಎದುರಿಸ್ತಾ ಇರುವಂಥ ಆ ಸಮಸ್ಯೆಗಳು ಚರ್ಚೆ ಆಗಬೇಕು. ಆ ಚರ್ಚೆನಲ್ಲಿ ಇಲ್ಲಿಗೆ ಮಂತ್ರಿಗಳಿರ್ಬೋದು, ಅಥವಾ ನಮ್ಮ ಪಕ್ಷದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಪ್ರತಿಯೊಬ್ಬರು ಬಂದು ಅದನ್ನು ಕೇಳಿಬಿಟ್ಟು ಅದಕ್ಕೆ ಏನು ಮಾಡ್ಬೋದು ಅನ್ನೋ ಒಂದು ದೃಷ್ಟಿನಲ್ಲಿ ಅವರು ಪಾಲಿಸಿಗಳು ಮಾಡೋದ್ರಿರ್ಬೋದು, ಅಥವಾ ಏನಾದರೂ ಆ ಕಮ್ಯುನಿಟಿಗಳಿಗೆ ಧನ ಸಹಾಯ ಏನು ಮಂಜೂರು ಮಾಡೋದಿರ್ಬೋದು, ಅದು ಆಗಬೇಕು ಅನ್ನೋ ಕಾರಣಕ್ಕೆ ಇಂಥ ಒಂದು ಸಭೆಗಳು ನಡಿಬೇಕು. ಇದೊಂದು ರೀತಿಯಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಒಂದು ಸರ್ಕಾರಗಳಾಗಲಿ ಅಥವಾ ಪಕ್ಷ ಆಗಲಿ ನಿರ್ಣಯ ತಗೋಬೇಕು ಅನ್ನೋದು ಕೂಡ ನಮ್ಮ ಅನಿಸಿಕೆ. ಆ ಕಾರಣಕ್ಕೆ ಇವತ್ತು ನಿಮ್ಮನ್ನೆಲ್ಲ ನಮ್ಮ ಅಧ್ಯಕ್ಷರು ಏನಿದ್ದಾರೆ ಸುಣಗಾರ್ ಅವರು ಕರೆದು ನಿಮ್ಮನ್ನೆಲ್ಲ ಮಾತಾಡಿಸಿದ್ದಾರೆ. ನೀವೆಲ್ಲ ಭಾಳ ಜನ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಪರ್ಟಿಕ್ಯುಲರ್ ಆಗಿ ನಿಮಗೆ ನೀವು ಏನಂತ ಅಂದರೆ ಈಗೆಲ್ಲ ಇದರಿಂದ ನಮ್ಮ ಕೋಲಾರದವರೊಬ್ಬರು ಮಾತಾಡ್ತಾಯಿದ್ರು. ಕೋಲಾರ ಜಿಲ್ಲಾಧ್ಯಕ್ಷರು ಮಾತಾಡ್ತಿದ್ರು. ಅಲ್ಲಿ ಕೆಲವು ಇದನ್ನು ಮಾಡಲಿಕ್ಕೆ ರಿಸರ್ವೇಷನ್ನು ಬೇಕು ಕೆರೆಗಳಲ್ಲಿ, ಮತ್ತು ಇದರಲ್ಲಿ ಮೀನು ಹಿಡಿಯೋದಕ್ಕೆ ನಮ್ಮ ಸಮುದಾಯಕ್ಕೆ ಒಂದು ರಿಸರ್ವೇಷನ್ನ ಕೊಡಬೇಕು, ಫಸ್ಟ್ ಆದ್ಯತೆ ನೀಡಬೇಕು ಅಂಥವೆಲ್ಲ ಸಣ್ಣ ವಿಚಾರ ಭಾಳ ಇಂಪಾರ್ಟೆಂಟು ವಿಚಾರಗಳಾಗ್ತವೆ. ಯಾಕೆ ಅಂತಂದರೆ ಇವತ್ತು ಉಡುಪಿನಲ್ಲಿರ್ಬೋದು, ಮಂಗಳೂರಲ್ಲಿರ್ಬೋದು, ಆ ಕೋಸ್ಟಲ್ ಏರಿಯಾ ಏನಿದೆ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಬಲಿಷ್ಠವಾಗಿಲ್ಲ. ಅಲ್ಲಿ ನಿಮ್ಮ ಪಾತ್ರ ಭಾಳ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಕ್ಷೇತ್ರಗಳು. ಅಲ್ಲಿ ಪಕ್ಷ ಸಂಘಟನೆಗೆ ಜಾಸ್ತಿ ಒತ್ತು ಕೊಡಬೇಕು ನಾವು.
ಅದ್ರ ಜೊತೆಗೆ ಈಗ ನಮ್ಮ ರಾಮನಗರದ ಜಿಲ್ಲಾಧ್ಯಕ್ಷರು ಮಾತಾಡಿದ್ರು, ನಮ್ಮ ಸಮುದಾಯದವರೇ ಸುಮಾರು 16-18 ಸಾವಿರ ಜನ ನಾವು ಕಾಂಗ್ರೆಸ್ ಪಕ್ಷದ ನಿಂತಿದ್ವಿ, ಆ ಕಾರಣಕ್ಕೆ ಇವತ್ತು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ಹೇಳಿ. ಈ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಿಮ್ಮದೇ ಆದಂಥ ಒಂದು ಸಮುದಾಯ, ನಿಮ್ಮ ಜನಾಂಗ ಇದ್ದೇ ಇದೆ. ಅದರಲ್ಲಿ ಬರೀ ಕೋಸ್ಟಲ್ ಏರಿಯಾದಲ್ಲೇ ಅಲ್ಲ, ಸೊ ಎಷ್ಟೋ MLAಗಳು MP ಗಳು ಬರೀ ಕೇವಲ 2,000 ಅಥವಾ 3,000 ಅಥವಾ 5,000ದಿಂದ ಸೋತಿರುವಂಥ ಉದಾಹರಣೆಗಳು ಬಹಳಷ್ಟಿದೆ. ಅಂಥದ್ರಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಸಮುದಾಯಗಳು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತವೆ. ನಾವೆಲ್ಲೋ ಒಂದು ಕಡೆ ನಾವು ಈ ಸಣ್ಣ ಸಣ್ಣ ಸಮುದಾಯಗಳನ್ನ ಗುರುತಿಸೋದ್ರಲ್ಲಿ ನಾವೆಷ್ಟೋ ಸಮಯದಲ್ಲಿ ಫೇಲ್ ಆಗ್ತೀವಿ, ನಾವು ಇಲ್ಲ ನಿರ್ಲಕ್ಷ್ಯಕ್ಕೆ ಬಿಟ್ಬಿಡ್ತೀವಿ ನಾವು. ಆದರೆ ಒಂದು ನಾನು ಹೇಳ್ತೀನಿ, ಈ ಮೇಜರ್ ಕಮ್ಯುನಿಟಿಗೆ ಎಷ್ಟು ಬಲ ಇದೆಯೋ ಸಣ್ಣ ಸಣ್ಣ ಕಮ್ಯುನಿಟಿಗಳನ್ನ ನೀವು ಒಟ್ಟು ಮಾಡಿದ್ರೆ ಅದಕ್ಕಿಂತ ಬಲ ಈ ಸಣ್ಣ ಸಣ್ಣ ಕಮ್ಯುನಿಟಿಗಳನ್ನ ಒಕ್ಕಟ್ಟು ಮಾಡೋದ್ರಲ್ಲಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್. ಯಾಕೆಂತ ಅಂದರೆ ಆ ಸಣ್ಣ ಸಣ್ಣ ಸಮುದಾಯಕ್ಕೆ ನಾವು ಜೊತೆಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ಸಾಕು, ಅವರು ಆ ಪಕ್ಷದ ಜೊತೆ ನಿಲ್ಲುವಂಥ ಉದಾರತೆಯನ್ನು ತೋರಿಸುವಂಥ ಗುಣ ಸಮುದಾಯಗಳಿದ್ದಾವೆ. ಆದರೆ ಅದನ್ನು ಮಾಡೋದ್ರಲ್ಲಿ ಪಕ್ಷಗಳು ಎಲ್ಲೋ ಒಂದು ಕಡೆ ಕೆಲವು ಟೈಮಲ್ಲಿ ನಾವು ಸಫಲರಾಗಿದ್ದೀವಿ, ಕೆಲವು ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ಸಫಲರಾಗಿಲ್ಲ. ಆ ಮುಂದೊಂದು ದಿನಗಳಲ್ಲಿ ಅದನ್ನು ಆಗಬೇಕಾದಂಥ ಒಂದು ಇದು ಬಂದಿದೆ. ಯಾಕೆ ಅಂತ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವಾಗ ಹರಿಪ್ರಸಾದ್ ಅವರಿಂದ ಹಿಡಿದು ಇಲ್ಲಿ ತನಕ ಮಾತನಾಡೋದವರೆಲ್ಲ ಸಾಕಷ್ಟು ಸವಲತ್ತು ಬಗ್ಗೆ ನೀವು ಕೆಲವರು ಮಾತಾಡಿದ್ರಿ. ಯಾವುದು ಇವತ್ತು ಪ್ರಧಾನಮಂತ್ರಿಗಳ ಸಾಗರಮಾಲಾ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಗತಿಶಕ್ತಿ ಒಂದು ಪ್ರಾಜೆಕ್ಟ್ಗಳಿರ್ಬೋದು, ಅವರ ಕಾರ್ಯಕ್ರಮಗಳಿರ್ಬೋದು, ಅದರಿಂದ ಯಾರಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀಬೇಕು. ಅದು ಟೆನಿಕಾಸ್ಟು ಬಡ ಮೀನುಗಾರರಿಗೆ ಅನುಕೂಲ ಆಗ್ತಾ ಇಲ್ಲ, ಅದು ಅನುಕೂಲ ಇರೋದು ಬಂಡವಾಳಶಾಹಿಗಳಿಗೆ ಮಾತ್ರ, ಅದು ಅದಾನಿ ಅಂತವ್ರಿಗೆ, ಅಂಬಾನಿ ಅಂತವ್ರಿಗೆ ಅನುಕೂಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಮಾತಾಡಿದ್ರು. ಅದು ಅಕ್ಷರಶಃ ಸತ್ಯ. ಯಾಕೆ ಅಂತ ಅಂದರೆ ಇವತ್ತು ಆ ಪ್ರಾಜೆಕ್ಟನ್ನು ಬಡವ್ರ ದುಡ್ಡು ನೀವು ಕಟ್ಟುವಂಥ ಟ್ಯಾಕ್ಸ್ನ ತಗೊಂಡೋಗಿ ಇವತ್ತೊಂದು ದಿವಸ ಕೇಂದ್ರ ಸರ್ಕಾರ ತರ್ತಾ ಇರುವಂಥ ಆ ಪ್ರಾಜೆಕ್ಟು, ಸಾಗರಮಾಲಾ ಪ್ರಾಜೆಕ್ಟ್ ಇರ್ಬೋದು, ಅದನ್ನು ಏನು ಇದರಲ್ಲಿ ಯಾವುದು ವಾಟರ್ ಮೆಟ್ರೋ ಅಂತ ಕರೀತಾರಲ್ಲ, ಆ ಪ್ರಾಜೆಕ್ಟ್ನ ತರೋದ್ರ ಮುಖಾಂತರ ಅದರಿಂದ ಯಾವ ರೀತಿಯಲ್ಲಿ ಬಡವ್ರಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಯಾವುದಾದ್ರೂ ಕೇಂದ್ರ ಸರ್ಕಾರದ ಮಂತ್ರಿಗಳು ಜನಗಳಿಗೆ ಮುಂದ್ಗಡೆ ಬಂದು ಹೇಳಬೇಕಾಗತ್ತೆ. ಇವತ್ತು ಏರ್ಪೋರ್ಟ್ ಆಯಿತು, ಅದಾನಿಗೆ ಹೋಯಿತು. ಇವತ್ತು ಇದು ಪೋರ್ಟ್ಗಳು ಅದಾನಿ ಕೊಟ್ಟರು. ಅದರಲ್ಲಿ ಇವಾಗ ಸಿಮೆಂಟ್ ಫ್ಯಾಕ್ಟ್ರಿಗಳು ಮಾಡ್ತೀವಿ ಅಂತ ಅಂದ್ಬಿಟ್ಟು ಲಾಸ್ಟು ಒಂದು ಒಂದು ಸಮಾವೇಶದಲ್ಲಿ ಅವರು ಅನೌನ್ಸ್ ಮಾಡಿದ್ರು. ಆ ಕಂಪ್ನಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಇವತ್ತು ಈ ಪ್ರಾಜೆಕ್ಟ್ ಮುಖಾಂತರ ಕೇಂದ್ರ ಸರ್ಕಾರ ಹಣನ ಮಂಜೂರು ಮಾಡಿ ಇವ್ರಿಗೆ ಅವತ್ತು ಕನೆಕ್ಟಿವಿಟಿ, ಅವ್ರು ಎಷ್ಟೇ ದೂರದಲ್ಲಿ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಆ ಪ್ರಾಜೆಕ್ಟ್ಗೆ ಅನುಕೂಲ ಮಾಡಿಕೊಡೋದಕ್ಕೆ ಮಾಡ್ತಾ ಇರುವಂಥ ಈ ಪ್ರಾಜೆಕ್ಟ್ಗಳನ್ನು ಅನುವು ಮಾಡಿಕೊಡ್ತಾ ಇರೋಂಥ ಪ್ರಾಜೆಕ್ಟ್ಗಳೇ ಹೊರತು ಇದು ಟೆನಿಕಾಸ್ಟು ಬಡವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇರೋಂಥ ಪ್ರಾಜೆಕ್ಟ್ಗಳಲ್ಲ. ಎಲ್ಲೋ ಅನ್ಕೋತೀವಿ ನಾವು ಇದ್ರದ್ದು ಬಡವ್ರಿಗೆ ಅನುಕೂಲ ಆಗುತ್ತೆ, ಇಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗುತ್ತೆ, ಅಥವಾ ಇನ್ನೊಂದು ಯಾವುದಾದ್ರೂ ಮುಖಾಂತರ ನಮ್ಮ ಜನಾಂಗಕ್ಕೆ, ನಮ್ಮ ಫಿಶರೀಸ್ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಅಂದರೆ ಟೆನಿಕಾಸ್ಟು ಬಡವ್ರ ಪರ ಇರುವಂಥ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ. ಇವತ್ತೊಂದು ದಿವಸ ಇವಾಗೆಲ್ಲ ನೀವು ಎಷ್ಟೋ ಜನ ಇದರಲ್ಲಿ ಯಾವುದೋ ಮಂಗಳೂರಲ್ಲಿ ಮತ್ತು ಉಡುಪಿನಲ್ಲಿ ಬೋಟ್ನ ಹಳೆ ಪದ್ಧತಿ ಪ್ರಕಾರ ಸೀಮೆಣ್ಣೆ ಹಾಕ್ಬಿಟ್ಟು ಓಡಿಸ್ತಾ ಇದ್ರು. ಅದನ್ನು ಬಿಡಿಸಿ ಪೆಟ್ರೋಲ್ ಡೀಸೆಲ್ ಇದು ಮಾಡಬೇಕು ಅಂತ ಅವರು ಬೋಟ್ನ ಚೇಂಜ್ ಮಾಡಿದ್ರು. ಇವಾಗ ಯಾರೋ ಮಾತಾಡ್ತಾ ಇದ್ರು 3 ವರ್ಷದಿಂದ ಅವ್ರಿಗೆ ಬರಬೇಕಾದಂಥ ಸಬ್ಸಿಡಿ ಹಣನೇ ರಿಲೀಸ್ ಮಾಡಿಲ್ಲ ಅವರು. ಅಂದರೆ ಕೇಂದ್ರ ಸರ್ಕಾರದ ಈಗ ಬರಬೇಕಾಗಿರೋಂಥ ನಾವಿವತ್ತು ಏನು ಮಾಡಬೇಕಾಗಿತ್ತು ಅಂತ ಅಂದರೆ, ನಮ್ಮ ಉದ್ದೇಶ ಇದೆ ನಾವು ಪ್ರೊಟೆಸ್ಟ್ ಮಾಡಬೇಕು. ಒಂದು ಸೆಷನ್ ನಡೀತಾ ಇದೆ ಇವಾಗ ಡೆಲ್ಲಿನಲ್ಲಿ. ಕೇಂದ್ರ ಸರ್ಕಾರ ಇವನು ನಾನು ಪಾರ್ಲಿಮೆಂಟರಿನು, ನಾನು ರಾಜ್ಯಸಭೆ ಮೆಂಬರು, ನಾವು ಅಲ್ಲಿ ಹೋಗ್ತೀವಿ. ನಾವು ಕೆಲವು ಪ್ರಶ್ನೆಗಳನ್ನೆಲ್ಲ ಅಲ್ಲಿ ನಾವು ಹಾಕಿದ್ದೀವಿ. ಅಲ್ಲಿ ಈ ಒಂದು ಚರ್ಚೆ, ಒಂದು ಪ್ರೊಟೆಸ್ಟ್ ನಡೆದರೆ, ಒಂದು ಪತ್ರಿಕೆಯಲ್ಲಿ, ಒಂದು ಮೀಡಿಯಾದಲ್ಲಿ ಬಂದರೆ, ಇವತ್ತು ಕರ್ನಾಟಕದಲ್ಲಿ ನಮ್ಮ ಒಂದು ಫಿಶರೀಸ್ ವಿಭಾಗ ಒಂದು ಪ್ರೊಟೆಸ್ಟ್ ಮಾಡಿದೆ. ಮಂಗಳೂರಲ್ಲಿ ಅಥವಾ ಇದರಲ್ಲಿ ನೀವು ತಂದಿರುವಂಥ ಪ್ರಾಜೆಕ್ಟು ಬರೀ ಖಾಸಗಿಯವ್ರಿಗೆ ಅನುಕೂಲ ಆಗುತ್ತೆ ಹೊರತು ಯಾವುದೇ ಬಡ ಮೀನುಗಾರರಿಗಲ್ಲ ಅನ್ನೋ ಒಂದು ಪ್ರಶ್ನೆನ ಅಲ್ಲಿ ಎತ್ತಬೇಕಾಗಿತ್ತು ಹೌಸಲ್ಲಿ ಅನ್ನೋ ಕಾರಣಕ್ಕೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮನ ಇಟ್ಕೊಳ್ಳಲಿಕ್ಕೆ ನಾವು ಮಂಜುನಾಥ್ ಅವ್ರಿಗೂ ಹೇಳಿದ್ವಿ. ಇವತ್ತು ಮಂತ್ರಿಗಳು ಬರಬೇಕಿತ್ತು, ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಏಕೆಂದರೆ DCM ಮತ್ತು CM ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಲ್ಲ ಅಂತ ನೆನ್ನೆ ಅವ್ರು ತಿಳಿಸಿದರು. ಅವರು ಬರಲಿಲ್ಲ. ಯಾಕೆಂತಂದರೆ ಇವತ್ತೊಂದು ದಿವಸ ಅವ್ರಿಗೆ ಸಾಕಷ್ಟು ಹೌಸ್ ನಡೀತಾ ಇದೆ, ಸೋಮವಾರದಿಂದ ಪ್ರಿಪ್ರೇಷನ್ ಇರುತ್ತೆ ಅವ್ರಿಗೆ, ಅದರಿಂದ ಅವ್ರನ್ನ ನಾವು ಇನ್ಸಿಸ್ಟ್ ಮಾಡೋಕ್ಕಾಗಲ್ಲ ಜಾಸ್ತಿ. ಆದರೆ ಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಖುದ್ದಾಗ ಟೆಲಿಕಾಸ್ಟ್ ಬಂದು ಒಂದು 10:30-11 ಗಂಟೆಗೆ ಬರಬೇಕಾಗಿತ್ತು. ಬಂದು ನಿಂತ್ಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅವ್ರು ಕೇಳಿ ಕೂತ್ಕೊಂಡು ಇವತ್ತೊಂದು ದಿವಸ ಇದು ಎಷ್ಟು ಜನ ಸೇರಿದ್ದೀರಿ, ಒಂದೊಂದು ಜಿಲ್ಲೆಯಿಂದನೂ ನೀವು ಬಂದಿದ್ದೀರಿ.
ಇಂಥ ಒಂದು ಅವಕಾಶ ಮಂತ್ರಿಗೂ ಸಿಗಬೇಕಾಗಿತ್ತು, ಅವ್ರು ಕೂತ್ಕೊಂಡು ಅದನ್ನು ಕೇಳಬೇಕಾಗಿತ್ತು, ಅದನ್ನು ಕೇಳಲಿಲ್ಲ. ಅದಕ್ಕೆ ನನ್ನ ಅಸಮಾಧಾನ ಕೂಡ ಇದೆ. ಇದರ ಬಗ್ಗೆ ನಾವು PCCಯಿಂದ ಮಂತ್ರಿಗಳಿಗೆ ಲೆಟರ್ ಬರೀತೀವಿ. ಈ ಥರ ಒಂದು ಕಾರ್ಯಕ್ರಮ ಆದಾಗ ನೀವು ಅಟೆಂಡ್ ಆಗಲಿಲ್ಲ ಅಂದರೆ ಅದಕ್ಕಿಂತ ಇನ್ಯಾವ ದೊಡ್ಡ ಕಾರ್ಯಕ್ರಮ ಆಯಿತು ಅಂತ ನಮಗೆ ಗೊತ್ತಿಲ್ಲ ಅನ್ನೋ ಗಮನಕ್ಕೆ ನಾವು ಟೆಲಿಕಾಸ್ಟ್ ತರ್ತೀವಿ. ಪಕ್ಷದ ಸಂಘಟನೆ ಕಾರ್ಯಕರ್ತರಿಗಿಂತ ಯಾವ ವ್ಯಕ್ತಿನೂ ದೊಡ್ಡವರಲ್ಲ, ಕಾರ್ಯಕರ್ತರಿಗಿಂತ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಯಾರು ಪಕ್ಷದ ಕಾರ್ಯಕರ್ತರನ್ನ ಪಕ್ಷನ ನೆಗ್ಲೆಕ್ಟ್ ಮಾಡ್ತಾರೋ ಅವರು ಲೀಡರ್ ಅನ್ನಿಸ್ಕೊಳ್ಳೋದಕ್ಕೆ ನನ್ನ ಪ್ರಕಾರ ಅವರು ಲಾಯಕ್ಕಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದರಿಂದ ಯಾವತ್ತು ಕಾರ್ಯಕರ್ತರಿಗೆ ಪಕ್ಷಕ್ಕೆ ಬೆಲೆ ಕೊಡ್ತಾರೋ ಅವರು ಮಾತ್ರ ನಮ್ಮ ನಾಯಕರಾಗ್ತಾರೆ. ಸಿದ್ದರಾಮಯ್ಯನವರು ಇರ್ಬೋದು, ಮೊನ್ನೆ ಭಾಷಣ ಮಾಡ್ತಾ ಹೇಳಿದ್ರು, ರಾಜ್ಕುಮಾರ್ ಅವರು ನನ್ನ ಅಭಿಮಾನಿಗಳು ಅಂತ ಜನಕ್ಕೆ ಹೇಳ್ತಾ ಇದ್ರು, ಅಭಿಮಾನಿ ದೇವರುಗಳು ಅಂತ ಹೇಳ್ತಾ ಇದ್ರು. ಇವತ್ತು ಎಲ್ಲ ಮತದಾರರನ್ನು ಕೂಡ ನಮ್ಮ ಮತದಾರರ ದೇವರುಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. DK ಶಿವಕುಮಾರ್ ಅವರು ಕಾರ್ಯಕರ್ತರ ಬಗ್ಗೆ ಅವರು ತೋರಿಸುವಂಥ ಒಂದು ಒಲವು ಪ್ರತಿಯೊಂದು ವಿಚಾರದಲ್ಲೂ ಕಾರ್ಯಕರ್ತರಿಗೋಸ್ಕರ ಕಾರ್ಯಕರ್ತರನ್ನ ಮುಂದಿಟ್ಟುಕೊಂಡು ಕೆಲಸ ಮಾಡ್ತಾರೆ. ಇಂಥ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳನ್ನ ಇವರೆಲ್ಲ ಮಂತ್ರಿಗಳು ಫಾಲೋ ಮಾಡಬೇಕಲ್ವ. ಇವತ್ತೇನು ನಮ್ಮ ಪಕ್ಷದ ಧ್ಯೇಯ ಇದೆ, ಮುಖ್ಯಮಂತ್ರಿಗಳೇ ಮತ್ತು ಇವರು ಅಧ್ಯಕ್ಷರು ಈ ಥರ ಮಾಡ್ತಾರೆ ಅಂತಂದರೆ ಮಂತ್ರಿಗಳು ಅದನ್ನು ನಾವು ಕೂಡ ಅಂಥ ಕಾರ್ಯಕ್ರಮ ಇದ್ದಾಗ ಬರಬೇಕು, ಕಷ್ಟ ಸುಖ ಕೇಳಬೇಕು ಅನ್ನೋ ಒಂದು ಇದು ವಿವೇಚನೆ ಪ್ರತಿಯೊಬ್ಬ ಮಂತ್ರಿಗಳಲ್ಲೂ ಇರಬೇಕು. ಇಲ್ಲ ಅಂತ ಅಂದರೆ ಸಂಘಟನೆ ಮಾಡೋದು ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಮುಂದೆ ಯಾವುದೇ ಈ ಥರ ಕಾರ್ಯಕ್ರಮ ಆದಾಗ ಆ ಇಲಾಖೆಯ ಮಂತ್ರಿಗಳನ್ನ ಪಕ್ಷ ಆ ವೇದಿಕೆ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ಈಗಾಗಲೇ ಮುಖ್ಯಮಂತ್ರಿಗಳು, DCM, ಸಾಕಷ್ಟು ಮಂತ್ರಿಗಳು ಇದೇ ವೇದಿಕೆಯಲ್ಲಿ ಬಂದು ಕಾರ್ಯಕರ್ತರೊಂದಿಗೆ ಮಂತ್ರಿಗಳು ಅನ್ನೋ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾರ್ಯಕ್ರಮನ ನಡೆಸ್ಕೊಂಡಿರೋದು ನಿಮ್ಮ ಮುಂದೆ ಇದೆ. ಆದರೆ ಇವತ್ತು ಅವ್ರು ಬರ್ತೀನಿ ಅಂತ ಹೇಳಿ ನಮ್ಮ ಮಂತ್ರಿಗಳು ಬಂದಿಲ್ಲ. ಅದಕ್ಕೆ ನಿಜವಾಗ್ಲೂ ಕೂಡ ನನಗೆ ಬೇಸರ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಯಕ್ರಮ ಮಾಡಿದಾಗ ಅವ್ರನ್ನ ಕರೆಸ್ತೀವಿ. ಅವ್ರ ಮುಂದೆ ನಿಮ್ಮ ಏನೇನು ನಿಮ್ಮ ಇದೇನಿದೆ ನ್ಯೂನ್ಯತೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಅದರ ಬಗ್ಗೆ ಚರ್ಚೆ ಮಾಡೋಣ. ಇನ್ನೊಂದು ಕಾರ್ಯಕ್ರಮನ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಿಮಗೆ ನಾನು ಮಾತು ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನೀವು ಏನೇನು ಮಾತಾಡಿದ್ದೀರ ಅಷ್ಟು ವಿಚಾರಗಳನ್ನ ನಾವು PCCಯಿಂದ ಒಂದು ಲೆಟ್ರಲ್ಲಿ ಬರೆದು, ಈಗ ಏನೇನು ನೀವು ಕೆಲವನ್ನೆಲ್ಲ ಕೇಳಿದ್ದೀರ, ನಿಮ್ಮ ಏನೇನು ಸಮಸ್ಯೆಗಳಿದೆ ಮತ್ತು ಯಾವ ರೀತಿ ಅದನ್ನು ಗೌರ್ಮೆಂಟ್ಗೆ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ತರಬೇಕು ಅನ್ನೋ ವಿಚಾರ ನೀವೇನು ತಂದಿದ್ದೀರ ಅಷ್ಟು ಕೂಡ ಪಾಯಿಂಟನ್ನು ಇವತ್ತು ಆದಂಥ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ನೀವು ಕೆಲವು ನಿರ್ಣಯಗಳು ಕೂಡ ಮಂಡಿಸಿದ್ದೀರಿ. ನಿಜವಾಗ್ಲೂ ಕೂಡ ಒಳ್ಳೆಯದು. ಯಾವಾಗಲೂ ಕೂಡ ನಿಮ್ಮದೇ ಆದಂಥ ಒಂದು ಕೆಲವು ನಿರ್ಣಯಗಳನ್ನ ಮಂಡನೆ ಮಾಡಬೇಕು. ಇವತ್ತು ಸುಮಾರು 4 ನಿರ್ಣಯಗಳನ್ನ ನೀವು ಮಂಡನೆ ಮಾಡಿದಿರಿ. ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮುಂದೊಂದು ದಿನಗಳಲ್ಲಿ ನೀವು ಸಂಘಟನೆ ಮಾಡೋದ್ರ ಬಗ್ಗೆ ಹೆಚ್ಚಿನ ನೀವು ಜವಾಬ್ದಾರಿನ ತಗೋಬೇಕು. ಏಕೆಂತ ಅಂದರೆ ಯಾವ ಸಂಘಟನೆಯೂ ಕೂಡ ಸಣ್ಣದು ಅನ್ನೋ ಭಾವನೆ ನಿಮ್ಮ ಮನಸ್ಸಲ್ಲಿ ಬರೋದು ಬೇಡ. ಈಗ ಯಾರು ಮಾತಾಡ್ತಿದ್ರು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಂತಂದರೆ ಎಲ್ಲರೂ ಕೂಡ ಸ್ವಲ್ಪ ಬೇಸರ, ಸರಿಯಾದ ರೀತಿಯಲ್ಲಿ ಇಂಪಾರ್ಟೆನ್ಸ್ ಕೊಡಲ್ಲ. ಇಂಪಾರ್ಟೆನ್ಸ್ ಯಾರು ಕೊಡಲ್ಲ, ನಾವು ತಗೋಬೇಕು ಇಂಪಾರ್ಟೆನ್ಸ್. ನಾವು ಇಂಪಾರ್ಟೆನ್ಸ್ ತಗೋಬೇಕು ಅಂತಂದರೆ ಸಂಘಟನೆ ಸ್ಟ್ರಾಂಗ್ ಆಗಬೇಕು. ಸಂಘಟನೆ ಸ್ಟ್ರಾಂಗ್ ಆಗಬೇಕಂತಂದರೆ ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ಆಯಾ ಒಂದು ಇದನ್ನು ಸಂಘಟನೆನ ಬಲಿಷ್ಠ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್. ಎಷ್ಟು ಜನ ಇದ್ದೀರಾ ಅಂತಲ್ಲ, ಯಾವ ಮೆಸೇಜ್ ಕಳಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್. ಯಾವ ಥರ ಮೆಸೇಜನ್ನು ನೀವು ಕಳಿಸ್ತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ಕಾರಣಕ್ಕೆ ನಾವು ಇವತ್ತು ಏನು KPCC ಸನ್ಮಾನ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ನಿಮಗೆಲ್ಲರಿಗೂ ಒಂದು ವೇದಿಕೆ ನಾವು ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. ಇವತ್ತು ಮಾಡಿರುವಂಥ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ. ಇದು ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲ. ಇವತ್ತು ಈ ಒಂದು ಸಣ್ಣ ಡಿಪಾರ್ಟ್ಮೆಂಟು ಇಷ್ಟು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಇದನ್ನು ಮೆರೆದಿದ್ದೀರಿ. ಅದರಲ್ಲಿ ನೀವೇನು ತಲೆ ಕೆಡ್ಸ್ಕೋಬೇಡಿ. ಇವತ್ತು ನಿಮ್ಮ ಮಿನಿಸ್ಟ್ರು ಬರದೇ ಇರೋದಕ್ಕೆ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಡೀ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇದೆ, ಇಡೀ ಸರ್ಕಾರ ನಿಮ್ಮ ಜೊತೆಲಿದೆ. ನಿಮ್ಗೆ ಆಗಬೇಕಾಗಿರೋಂಥ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಅಧ್ಯಕ್ಷರೇ ನಾವು ನಿಮ್ಮ ಜೊತೆಲಿ ಇರ್ತೀವಿ, ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಬಂದಿದ್ದಾರೆ, ಅವರು ನೀವೆಲ್ಲ ಕೂತ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಮುಂದಿನ ದಿನಗಳಲ್ಲಿ CM ಮತ್ತು ಡೆಪ್ಟಿ CM ಇಬ್ಬರನ್ನೂ ಕರೆಸಿ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಅನುವು ಮಾಡಿಕೊಡೋಣ. ಅದರ ಬಗ್ಗೆ ಯಾವುದೇ ರೀತಿಯಾದ ಆತಂಕ ನಿಮಗೆ ಬೇಡ. ಇವತ್ತು ಮಾಡಿರೋಂಥ ಕಾರ್ಯಕ್ರಮದ ಬಗ್ಗೆ ನಾವು ಎಲ್ಲರ ಗಮನಕ್ಕೂ ತರೋಕ್ಕೆ ಪ್ರಯತ್ನ ಪಡ್ತೀವಿ. ಯಾವುದೇ ರೀತಿಯಾದಂಥ ನಿಮ್ಮ ಒಂದು ಇದರಲ್ಲಿ ಏನೋ ಬರಲಿಲ್ಲ ಅಂತ ಅನ್ನೋ ಭಾವನೆ ನಿಮ್ಮಲ್ಲಿ ಬರೋದು ಬೇಡ. ಜಿಲ್ಲಾಧ್ಯಕ್ಷರು ಎಷ್ಟೋ ಜನ ಮೇಲ್ ಕೂತಿದ್ರು, ನಾವು ಕರೆದ್ವಿ, ಬನ್ನಿ ಜಿಲ್ಲಾಧ್ಯಕ್ಷರನ್ನ ಮೇಲ್ ಕರೆಸಿ ಅಂತ. ಯಾಕೆ ಅಂತ ಅಂದರೆ ನಿಮಗೆ ಇಂಪಾರ್ಟೆಂಟ್ ಸಿಗಬೇಕಾಗಿರೋದು ಈ ಸಭೆ. ನಿಮಗೆ ಇಂಪಾರ್ಟೆಂಟ್ ಸಿಕ್ಕಿದ್ರೆ ಮಾತ್ರ ನಿಮಗೆ ನಾಳೆ ಸಂಘಟನೆ ಮಾಡೋದಕ್ಕೆ ನಿಮಗೊಂದು ಧೈರ್ಯ, ಒಂದು ಬಲ ಬರುತ್ತೆ. ನಿಮಗೆ ಸಿಗಲಿಲ್ಲ ಅಂತ ಅಂದರೆ ಅದು ಸಂಘಟನೆಗೆ ಬೆಲೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಇವತ್ತು ನಾವು ಗೌರವಾನ್ವಿತವಾಗಿ ನಿಮ್ಮ ಮುಂದೆ ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ನಿಮ್ಮ ದಿನಗಳು ಸ್ಟಾರ್ಟ್ ಆಗಬೇಕಂದ್ರೆ
ಸಂಘಟನೆ ಸ್ಟ್ರಾಂಗ್ ಮಾಡೋದ್ರ ಮುಖಾಂತರ KPCC ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತದೆ. ಜಿಲ್ಲಾವಾರು ನೀವು ಕಾರ್ಯಕ್ರಮ ಮಾಡಿ. ಇನ್ನು PCCನಲ್ಲಿ ಹೆಡ್ ಆಫೀಸಲ್ಲಿ ಮಾಡೋದು ಬೇಡ, ಇಲ್ಲಿ ಕೂತ್ಕೊಂಡು ನಾವು ಜನಗಳ ಹತ್ರ ಹೋಗೋಣ, ತಾಲೂಕಿಗೆ ಹೋಗೋಣ, ಡಿಸ್ಟ್ರಿಕ್ಟ್ಗೆ ಹೋಗೋಣ, ಅಲ್ಲಿ ಕಾರ್ಯಕ್ರಮ ಜನ ಎಷ್ಟಾದರೂ ಸೇರಲಿ. ಇವಾಗ ಹೇಳಿದ್ರು ರಾಮನಗರ ಅಧ್ಯಕ್ಷರು 4,500 ಜನ ನಾವು ಫಿಶರೀಸ್ ಮೀನುಗಾರರ ಇವ್ರನ್ನ ಸೇರಿಸಿದ್ವಿ, ಜನಾಂಗ ಸೇರಿಸಿದ್ವಿ ಅಂತ. 4,000 ಜನ ಬೇಡ, 1,000 ಜನಕ್ಕೆ ಕರೀರಿ, ನಾವು ಅಲ್ಲಿಗೆ ಬರ್ತೀವಿ. ನಾವು ಯಾವ ಲೀಡ್ರು ಈ ಕಾರ್ಯಕರ್ತರು ಸೇರಿದಾಗ 500 ಜನ ಸೇರಲಿ, 100 ಜನ ಸೇರಲಿ, ಅಲ್ಲಿಗೆ ಬಂದು ಹೋಗಿ ಅವ್ರನ್ನ ಅಟೆಂಡ್ ಮಾಡಿ ಮಾತಾಡಿಸ್ತಾರೋ ನಿಜವಾಗ್ಲೂ ಅವ್ರು ನಿಜವಾದ ಲೀಡ್ರುಗಳು. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಲಿ ಎಲ್ಲ ಕಾರ್ಯಕ್ರಮಕ್ಕೂ ಬರೋದಕ್ಕೆ ತಯಾರಿದ್ದೀವಿ. ಕರೀರಿ, ಆ ಕಾರ್ಯಕ್ರಮಗಳು ತಾಲೂಕು ಲೆವೆಲಲ್ಲಿ ಮಾಡಿ ಅಂತ ಇವತ್ತು ಈ ಮಾಡಿದ್ದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ KPCC ವತಿಯಿಂದ ಅಭಿನಂದನೆಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಮಸ್ಕಾರ. ಒಂದೊಂದು ಮಾಡಿಬಿಡಿ. ನೋಡಿ, ಮೀನುಗಾರ ವಿಭಾಗದ ಎಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ನಮ್ಮನ್ನ ಹುರಿದುಂಬಿಸಿ ಮುಂದಿನ ಸಂಘಟನೆಗೆ ನಾವು ಸಜ್ಜಾಗುವಂತ ಎಲ್ಲರೂ ಒಟ್ಟಿಗೆ ಅಧ್ಯಕ್ಷರಾದಂತಹ ಶ್ರೀಯುತ ಚಂದ್ರಶೇಖರ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು. ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಅಧ್ಯಕ್ಷರುಗಳನ್ನ ಸನ್ಮಾನಿಸುವಂತ ಒಂದು ಸಮಯ. ಮುಂದೆ ಇಲ್ಲೇ ಕೂತ್ಕೊಂಡ್ಬಿಡ್ಲಿ ಅವರು. ಎಲ್ಲ ಇಲ್ಲಿ ಬಂದ್ಬಿಡ್ರಿ, ಮುಂದೆ ಕೂತ್ಕೊಂಡ್ಬಿಡಿ. ಕಮ್, ವಿ ವಿಲ್ ಫೆಸಿಲಿಟೇಟ್. ಇನ್ನೊಂದು ಮಾತು ಹೇಳಕ್ಕೆ ಇಚ್ಛಪಡ್ತೀನಿ. ಇವಾಗ ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ. ಜಿಲ್ಲಾ ಅಧ್ಯಕ್ಷರು ಮತ್ತೆ ಅದು ಗೂಗಲ್ ಫಾರ್ಮ್ ಗುರುತಿಸಲ್ಲ. ಫೆಡರೇಷನ್ ಚೇರ್ಮನ್ ಇನ್ಲ್ಯಾಂಡ್ ಫಿಶರೀಸ್ ಮೈಸೂರು ಅಕ್ಕಲ್ಗೌಡರು. ಆ ಗೂಗಲ್ ಫಾರ್ಮ್ ದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ನಿಮ್ಮ ಹೆಸರು, ಸ್ವಲ್ಪ